ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಕ್ಸ್ ಚಾನಲ್. ನಾವಿವತ್ತು ಓಟ್ಸ್ ಉಪ್ಮಾ ಮಾಡೋದು ಹೇಗೆ ಅಂತ ನೋಡೋಣ. ಓಟ್ಸ್ ಉಪ್ಮಾ ಮಾಡಲು 1 ಕಪ್ ಓಟ್ಸ್, 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, ಅದರೊಟ್ಟಿಗೆ ನಾನು ಕ್ಯಾಪ್ಸಿಕಮ್, ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಕಪ್ ಟೊಮೊಟೊ, ಸ್ವಲ್ಪ ಕಡಲೆಬೀಜ. ಮೊದಲಿಗೆ ನಾನು ಬಾಣಲಿಗೆ ಸ್ವಲ್ಪ ಬೆಣ್ಣೆ, 2 ಚಮಚ ಆಯಿಲ್ ಹಾಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಇದರೊಟ್ಟಿಗೆ ನಾನು ತೆಗೆದುಕೊಂಡಿರುವ ಕ್ಯಾರೆಟ್ ಮತ್ತು ಪ್ರತಿಯೊಂದು ತರಕಾರಿನೂ 1 ನಿಮಿಷ ಗ್ಯಾಪ್ ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಬೀನ್ಸ್ ಹಾಕ್ಕೊತಾ ಇದ್ದೀನಿ, ಇದನ್ನು 1 ನಿಮಿಷ ಫ್ರೈ ಮಾಡ್ತೀನಿ. ಇದರೊಟ್ಟಿಗೆ ನಾನು ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನ ಹಾಕೋತಾ ಇದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊತೀನಿ ನಾನು. ನೋಡಿ, ಈ ಥರ 1 ನಿಮಿಷ ಫ್ರೈ ಆದಮೇಲೆ ಇದರೊಟ್ಟಿಗೆ ನಾನು ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ 2 ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದಕ್ಕೆ ಕಡಲೆಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಲಾಸ್ಟಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ, ಯಾಕಂದರೆ ಮೊದಲೇ ನಾವು ಹುರಿದಿಟ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ. ಇದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಓಟ್ಸ್ಗೆ ತಕ್ಕಷ್ಟು ನೀರು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನಾನು ಬಿಸಿಬೇಳೆಬಾತ್ ಪೌಡ್ರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು. ಸ್ವಲ್ಪ ಚಿಟಿಕೆ ಅರಿಶಿನ, ಸ್ವಲ್ಪ ಅಚ್ಚ ಖಾರದ ಪುಡಿ ಟೇಸ್ಟ್ಗೋಸ್ಕರ. ಇದಾದಮೇಲೆ ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ನಾನು 1 ಕಪ್ ಓಟ್ಸ್ ಎತ್ಕೊಂಡಿದ್ದೀನಲ್ವ, ಇದನ್ನು ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಉಪ್ಪು ನೋಡ್ಕೊಳ್ಳಿ, ಇನ್ನೊಂದ್ಸಲ ನೋಡಿಕೊಂಡು ಆಮೇಲೆ ಓಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ ಇದನ್ನ 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ. ನೋಡಿ, ಲಾಸ್ಟಲ್ಲಿ ಓಟ್ಸ್ ಉಪ್ಮಾ ಈ ಥರ ಇರುತ್ತೆ. ಇದು ವೆಯ್ಟ್ ಲಾಸ್ಗೂ ಒಳ್ಳೆಯದು, ದಿಢೀರಂತ ಮಾಡ್ಕೋಬೋದು, ಪಟ್ ಪಟ್ ಅಂತ. ಸ್ವಲ್ಪ ಓಟ್ಸಲ್ಲಿ ಜಾಸ್ತಿ ಉಪ್ಪಿಟ್ಟಾಗುತ್ತೆ.